ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಇಂದಿನ ತರಗತಿಯಲ್ಲಿ ಯುದ್ಧ ಪ್ರಾರಂಭಕ್ಕೂ ಮೊದಲು ಅರ್ಜುನನ ವಿಷಾದತೆಯನ್ನ ನೋಡಿದ್ವಿ. ಯಾವ ರೀತಿ ಅರ್ಜುನ ಮೋಹಕ್ಕೆ ಒಳಗಾಗಿ ತನ್ನ ಕರ್ತವ್ಯವನ್ನ ಮರಿತಾನೆ. ಆಗ ಪರಮಾತ್ಮನ ಹಿತ ನುಡಿಗಳನ್ನ ಕೇಳಿದ್ವಿ. ಕೃಷ್ಣ ಹೇಳ್ತಾನೆ, ಲೋಕದಲ್ಲಿ ತಮ್ಮ ತಮ್ಮ ಕಾರ್ಯಸಿದ್ಧಿಗಾಗಿ ಹಲವಾರು ದೇವತೆಗಳಿದ್ದಾರೆ, ನಾನು ಅದ್ರಲ್ಲಿ ದೇವತೆನೆ. ಆದ್ರೆ ಯಾರು ಯಾರಿಗೆ ಪೂಜೆ ಮಾಡಿದ್ರು ಕೂಡ ಎಲ್ರಿಗೂ ಸಲ್ಲುವಂತದ್ದೇ. ಅಂತರಾತ್ಮ ಶುದ್ಧಿಯಾಗಿರ್ಬೇಕು. ಅರ್ಜುನನಿಗೆ ದಿಗ್ಭ್ರಾಂತಿ ಆಗತ್ತೆ. ಕೃಷ್ಣ ಹೇಳ್ತಾನೆ, ಇಂಥವ್ರು ನನಗೆ ಸುದುರ್ಲಭ. ಅಂದ್ರೆ ಇದು ಒಂದು ಜಗದ್ವ್ಯಾಪಾರ. ವ್ಯಾಪಾರವನ್ನ ನಾನು ಮಾಡ್ತೀನಿ, ನೀವು ಮಾಡ್ತಾ ಇದ್ದೀರಾ. ಆದ್ರೆ ನಾನು ಉತ್ಕೃಷ್ಟವಾದ ವ್ಯಾಪಾರಿ. ನಿಮ್ಮೆಲ್ರಿಗಿಂತ ಬಹಳ ದೊಡ್ಡದಾಗಿ ಮಾಡೋ ವ್ಯಾಪಾರ ನಂದು. ನೀವ್ ನನ್ನ ಹತ್ರ ಬಂದು ಏನಾದ್ರೂ ಕೊಂಡ್ಕೊಳ್ಬೇಕು ಅಂದ್ರೆ ನೀವು ಎಲ್ಲ ಹಂತವನ್ನ ದಾಟಿ ಬರ್ಬೇಕು. ಈ ಮಾತುಕತೆ ಎಲ್ಲ ಆದ್ಮೇಲೆ ಅರ್ಜುನ ಕೇಳ್ತಾನೆ, ಪರಮಾತ್ಮ, ಈ ಚರಾಚರ ಲೋಕಗಳಲ್ಲಿ ನಿನ್ನನ್ನ ಎಲ್ಲಿ ಹೇಗೆ ಕಾಣ್ಬೋದು? ನಾವು ಹೇಗಪ್ಪ ನಿನ್ನನ್ನ ಹುಡ್ಕೋದು? ಯಾವ ರೂಪದಲ್ಲಿ ಇರ್ತೀಯ? ಭಗವಾನ್ ಕೃಷ್ಣ ಹೇಳ್ತಾನೆ ಉದಾಹರಣೆಯೊಂದಿಗೆ, ಒಬ್ಬ ಐಶ್ವರ್ಯವಂತ ಇದ್ರೆ ಅವನಲ್ಲಿರ್ತಕ್ಕಂಥ ಐಶ್ವರ್ಯ ಭಾವದಲ್ಲಿ ನಾನು ಇರ್ತೀನಿ. ಅವನ ಮನೆಯ ಸೇವಕರಲ್ಲಿ ನಾನು ಇರ್ತೀನಿ. ಅವನ ಮನೇಲಿರ್ತಕ್ಕಂಥ ತೋಟದಲ್ಲಿನ ಹೂಗಳಲ್ಲಿ ನಾನು ಇರ್ತೀನಿ. ಗಿಡ ಮರಗಳಲ್ಲಿ ಇರ್ತೀನಿ. ಮನೇನ ಅಂದ ಚಂದವಾಗಿ ಇಟ್ಟಿರ್ತಾರಲ್ಲ, ಅಲ್ಲಿ ನಾನು ಇರ್ತೀನಿ. ಅವನು ಓಡಾಡುವ ವಾಹನದಲ್ಲಿ ನಾನು ಇರ್ತೀನಿ. ಸಾಕು ಪ್ರಾಣಿಗಳಲ್ಲಿ ಇರ್ತೀನಿ. ಅವನ ಹೆಂಡತಿ ಮಕ್ಕಳಲ್ಲಿ ಇರ್ತೀನಿ. ಹೀಗೆ ಜಗತ್ತಲ್ಲಿ ಯಾವುದೆಲ್ಲ ಚೆನ್ನಾಗಿದ್ಯೋ ಅಲ್ಲೆಲ್ಲ ನಾನು ಇರ್ತೀನಿ. ಮತ್ತಷ್ಟು ಕುತೂಹಲ ಅರ್ಜುನನಿಗೆ. ತನ್ನ ವಿಶ್ವರೂಪವನ್ನೇ ಶ್ರೀಕೃಷ್ಣ ತೋರಿಸಿ, ಯುದ್ಧ ಭೂಮಿಯ ಸಮಸ್ತ ಕೌರವ ಪಾಂಡವ ಸೇನೆಯ ಕೂಡ ನನ್ನಲ್ಲೇ ಇದೆ ಅನ್ನೋದನ್ನ ಕೃಷ್ಣ ತೋರೋ ತರ ಭಾಸ ಆಗುತ್ತೆ. ಭಯಪಟ್ಟ ಅರ್ಜುನನಿಗೆ ಹೇಳ್ತಾನೆ, ವಾಸುದೇವ ಅರ್ಜುನ, ನಾನೇ ಕಾಲ. ಯಾರು ಅನ್ಕೊಂಡಿದ್ಯಾ? ನಾನೇ. ಈ ವಿಶ್ವರೂಪ ದರ್ಶನ ಭಗವದ್ಗೀತೆಯಲ್ಲಿ ಬಹಳ ವಿಶೇಷ. ಅದರಲ್ಲೂ 11ನೇ ಅಧ್ಯಾಯ. ಇವತ್ತು ನೋಡಿ ಎಂತಹ ಸುಯೋಗ ನಮ್ಗೆ ಪರಮಾತ್ಮ ಒದಗಿಸ್ಕೊಟ್ಟಿದ್ದಾನೆ. ಇವತ್ತು ಯಾವ ದಿನ? ಏಕಾದಶಿ. ಅಂದ್ರೆ 11ನೆಯ ದಿವಸ. ವಿಶ್ವರೂಪ ದರ್ಶನ 11. ಇದೆಲ್ಲ ಪರಮಾತ್ಮನ ಆಟ. ಭಗವದ್ಗೀತೆ 11ನೇ ಅಧ್ಯಾಯ ಹೇಳ್ತೀನಿ ಇವತ್ತು. ಅರ್ಜುನ ಕೇಳ್ತಾನೆ, ಪರಮಾತ್ಮ, ನೀನ್ ಹೇಳ್ದಂತ ಎಲ್ಲ ಮಾತಿಂದ ನನ್ನ ಭ್ರಾಂತಿ ದೂರ ಆಯ್ತು. ಕಮಲ ನೇತ್ರ, ವಿವರವಾಗಿ ನಾನು ಕೇಳಿಸ್ಕೊಂಡೆ. ಆದ್ರೆ ಎಷ್ಟೇ ಕೇಳಿಸ್ಕೊಂಡ್ರು ಕೂಡ ಕಣ್ಣಲ್ಲಿ ನೋಡಿದಂತಹ ವಸ್ತುವನ್ನ ನಾವು ಯಾವತ್ತೂ ಮರೆಯಲ್ಲ, ಅಥವಾ ಘಟನೆಯನ್ನ ನಾವ್ ಯಾವತ್ತೂ ಮರೆಯಲ್ಲ. ಸಿನಿಮಾ ರೀತಿ. ಹೇಗೆ ಒಂದು ಸಿನಿಮಾವನ್ನ ಒಂದು ಪರದೆ ಮೇಲೆ ನೋಡಿದಾಗ ಅದು ಯಾವಾಗ್ಲೂ ಕೂಡ ನೆನಪಲ್ಲಿ ಇರುತ್ತೆ, ಹಾಗೆ ಹೇಳ್ದಂತ ನಿನ್ನ ವಿಚಾರಗಳು ಮರ್ತೋಗುವಂತ ಸಂಭವ ಇರುತ್ತೆ. ಹಾಗಾಗಿ ಅದನ್ನ ನಾನು ನೋಡ್ಲಿಕ್ಕೆ ಬಯಸ್ತೀನಲ್ಲ ಪರಮಾತ್ಮ. ಯಥಾವತ್ತಾಗಿ ವರ್ಣಿಸಿದ್ದೀಯಾ, ಆದ್ರೆ ಆ ದಿವ್ಯ ರೂಪವನ್ನ ನಾನು ನೋಡ್ಬೇಕಲ್ಲ. ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ.
ಪುರುಷೋತ್ತಮ ನೋಡ್ಬೇಕಲ್ಲ. ಹಾಗಾದ್ರೆ ನಾವು ನೋಡೋಳ್ವಾ ಆ ಸಿನಿಮಾ ಪರದ ಮೇಲೆ ಪರಮಾತ್ಮನ ನಾನಾ ರೂಪವನ್ನ ನಾವು ಕೂಡ ಈ ಶುಭ ಏಕಾದಶಿ ದಿವಸ ಕೇಳುತ್ತಾ ನೋಡುವ ಆ ಅರಿವನ್ನ ಮಾಡ್ಕೊಳ್ಳೋಣ ಮನಸ್ಸಿನಿಂದ. ತದೇಕ ಚಿತ್ತರಾಗಿ ಕಣ್ಣನ್ನ ಮುಚ್ಚುತ್ತಾ ಆ ಪರಮಾತ್ಮನನ್ನ ಧ್ಯಾನಿಸ್ತಾ ನಾವು ನೋಡಿದ್ದೇ ಆದ್ರೆ ಆ ಪರಮಾತ್ಮನ ರೂಪ ನಮಗೆ ಬಹಳ ಸುಲಭದಲ್ಲಿ ಕಾಣಿಸುತ್ತೆ. ಪ್ರಭು ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನ, ಅವ್ಯಯವಾದಂತಹ ರೂಪವನ್ನ ತೋರಿಸ್ತೀಯ ನನಗೆ. ಭಗವಂತ ಹೇಳ್ತಾನೆ, ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತಿನಿ ಚ. ಹೌದಪ್ಪ, ತೋರಿಸ್ತೇನೆ. ನನ್ನ ಲಕ್ಷಾಂತರ ಬಣ್ಣಗಳು, ಆಕಾರಗಳು, ವಿವಿಧವಾದಂತಹ ದಿವ್ಯ ರೂಪಗಳನ್ನ ನಾನು ನಿನಗೆ ತೋರಿಸ್ಕೊಳ್ತೇನೆ ಭರತ ವಂಶ ಶ್ರೇಷ್ಠನೇ. ಆದ್ರೆ ನಿನಗೆ ದಿವ್ಯವಾದ ಚಕ್ಷುವಿನ ಅವಶ್ಯಕತೆ ಇದೆ. ನೀನು ಬರಿಗಣ್ಣಿನಿಂದ ನನ್ನನ್ನು ನೋಡಲಾರೆ. ನಾನು ನಿನಗೆ ಅದನ್ನ ವರಪ್ರಸಾದವಾಗಿ ಕೊಡ್ತೇನೆ. ಇದು ಎಲ್ಲರಿಗೂ ಕೂಡ ದಕ್ಕುವಂತಹ ವಸ್ತುವಲ್ಲ. ಬಹಳ ಅಲ್ಪರಿಗೆ, ಪುಣ್ಯ ಮಾಡಿರ್ತಕ್ಕಂಥ ಜೀವಿಗಳಿಗೆ ಮಾತ್ರ ಇದು ಲಭಿಸುವಂಥದ್ದು. ಆದ್ರೆ ಇವತ್ತು ನಿನಗೆ ಲಭಿಸ್ತಾ ಇದೆ. ಹಾಗಾಗಿ ಇದನ್ನ ನಾವು ನೋಡೋಣ. ನಾವು ಪರಮಾತ್ಮನನ್ನ ಒಮ್ಮೆ ಧ್ಯಾನಿಸೋಣ. ಪರಮಾತ್ಮನನ್ನ ಮನಸ್ಸಲ್ಲಿ ತಂದಿಟ್ಕೊಳ್ಳೋಣ. ಪರಮಾತ್ಮ ಕೃಷ್ಣ ಜನನಿ ದೈವೀಕ ರೂಪದಲ್ಲಿ ನಾನೇ ಭಗವಂತನೆಂದು ತೋರಿಸ್ತಕ್ಕಂಥ ಈ ವಿಶ್ವರೂಪ ದರ್ಶನ ಬಹಳ ಬಹಳ ಅಮೋಘವಾಗಿರುವಂಥದ್ದು. ಪ್ರತಿ ಬಾರಿ ಅದನ್ನ ಓದ್ಬೇಕಾದ್ರೆ, ಪ್ರತಿ ಬಾರಿ ಅದನ್ನ ಕೇಳ್ಬೇಕಾದ್ರೆ ಮನಸ್ಸು ಉಲ್ಲಾಸ ಆಗತ್ತೆ. ಪರಮಾತ್ಮನ ಮೇಲಿರ್ತಕ್ಕಂಥ ಭಕ್ತಿ ನೂರ್ಮಡಿ ಆಗತ್ತೆ. ಆ ವಿಶ್ವರೂಪ ದರ್ಶನ ವಿರಾಟ ರೂಪ ಅಂತ ಕೂಡ ನಾವು ಕರೀತೇವೆ. ಅರ್ಜುನ ನೋಡು, ಆದಿತ್ಯರನ್ನ ನೋಡು. ಲೋಕಕ್ಕೆ ಬೆಳಕು ನೀಡ್ತಕ್ಕಂಥ ಸೂರ್ಯ ಒಬ್ಬನೇ ಆದ್ರೂ ಕೂಡ ಆ ಸೂರ್ಯನ ರೀತಿ ಹಲವಾರು ಆದಿತ್ಯರಿದ್ದಾರೆ. ವಸುಗಳನ್ನ ನೋಡು, ಏಕಾದಶ ರುದ್ರರು, ನಾನಾ ವಿಧವಾದ ರುದ್ರರು ಇದ್ದಾರೆ. ಆ ರುದ್ರರನ್ನ ನೋಡು. ಅಶ್ವಿನಿ ಕುಮಾರರಿಬ್ಬರು, ಅವರು ನೋಡು. ವಾಯು ದೇವತೆಗಳನ್ನ ನೀನು ನೋಡು ನನ್ನಲ್ಲಿ. ಪೂರ್ವದಲ್ಲಿ ಯಾರೂ ಕೂಡ ನೋಡಿರದ ಅನೇಕ ಅದ್ಭುತಗಳನ್ನ ನೀನು ಈಗ ನೋಡು ಅರ್ಜುನ ಎಂದು ಪರಮಾತ್ಮ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನ ತೋರಿಸ್ತಾ ಇದ್ದಾನೆ. ಅರ್ಜುನ, ಈ ನನ್ನ ಶರೀರದಲ್ಲಿ ಒಂದೇ ಕಡೆ ಚಲಿಸದಿರುವ ವಸ್ತುಗಳನ್ನ ನೋಡು. ಸಂಪೂರ್ಣವಾದ ವಿಶ್ವವನ್ನ ನೋಡು. ನಿನ್ನ ಮನಸ್ಸಲ್ಲಿ ಏನನ್ನೆಲ್ಲ ನೀನು ನೋಡ್ಬೇಕು ಅಂತ ಬಯಸ್ತಾ ಇದ್ಯಾ, ಅದನ್ನೆಲ್ಲವನ್ನ ನೀನು ಈ ಕ್ಷಣದಲ್ಲಿ ನೋಡ್ಬೋದು. ಯಾಕಂದ್ರೆ ನಾನು ನಿನಗೆ ದಿವ್ಯವಾದ ದೃಷ್ಟಿಯನ್ನ ಕೊಡ್ತಾ ಇದ್ದೇನೆ, ಯೋಗ ಶಕ್ತಿಯನ್ನ ಕೊಡ್ತಾ ಇದ್ದೇನೆ. ಯೋಗೇಶ್ವರನಾದ ಹರಿಯು ದಿವ್ಯವಾದ ವಿಶ್ವರೂಪವನ್ನ ತೋರಿಸ್ತಾ ಇದ್ದಾನೆ. ಒಮ್ಮೆಲೆ ಅರ್ಜುನ ಪರಮಾತ್ಮ ಭೂಮಿ ಆಕಾಶಗಳು ಒಂದು ಮಾಡುವಂತೆ ಬೆಳೆದು ನಿಂತವನನ್ನ ನೋಡ್ತಾ ಇದ್ದಾನೆ. ಅವನಿಗೆ ಪರಮಾತ್ಮನ ಪಾದ ಮುಖ ಯಾವುದೂ ಕೂಡ ಸ್ಪಷ್ಟತೆ ಇಲ್ಲದಷ್ಟು, ತಲೆ ಎತ್ತಿದಷ್ಟು ಎತ್ತರವಾಗಿ ಬೆಳೆದು ನಿಂತಿದ್ದಂತಹ ಪರಮಾತ್ಮನ ದಿವ್ಯವಾದ ರೂಪ ಕಾಣಿಸ್ತಾ ಇದೆ. ಆದರೆ ಒಂದೇ ಒಂದು ಮುಖವಲ್ಲ, ಎತ್ತ ನೋಡಿದರೂ ನಾನಾ ವಿಧವಾದ ಮುಖಗಳು, ರೂಪಗಳು ಅವನ ಕಣ್ಣಿಗೆ. ಆ ಮುಖಗಳಿಗೆಲ್ಲ ನಯನ ನೇತ್ರಗಳು. ಎತ್ತ ನೋಡಿದರೂ ಪರಮಾತ್ಮನ ಕಣ್ಣು ಮಿಂಚಿನಂತೆ ಮಿಂಚ್ತಾ ಇದೆ. ಅನೇಕ ಆಶ್ಚರ್ಯಕರವಾದ ದರ್ಶನಗಳು, ನಾನಾ ವಿಧವಾದ ಅವತಾರಗಳು. ಆ ಪರಮಾತ್ಮನ ನಾನಾ ವಿಧವಾದ ಅವತಾರಗಳಲ್ಲಿ ಧರಿಸಿರುವ ದಿವ್ಯ ಆಭರಣಗಳು ಹೊಳಿತಾ ಇದ್ದಾವೆ. ಆತನ
ಹಸ್ತದಲ್ಲಿರ್ತಕ್ಕಂಥ ಅನೇಕ ಎತ್ತಿ ಹಿಡಿದ ಆಯುಧಗಳು ಕಂಗೊಳಿಸ್ತಾ ಇದೆ. ದಿವ್ಯ ಮಾಲಾಂಬರ ಆಗಿರ್ತಕ್ಕಂಥ ಪರಮಾತ್ಮ ಹಾರಗಳು, ವಸ್ತ್ರಗಳನ್ನು ಧರಿಸಿದ್ದಾನೆ. ಒಂದೊಂದು ಅವತಾರಗಳಿಂದ ಸುಗಂಧವಾದಂತಹ ದ್ರವ್ಯದ ವಾಸನೆ ಹೊರಸೂಸ್ತಾ ಇದೆ. ಆ ದ್ರವ್ಯದ ವಾಸನೆಗೆ ಅರ್ಜುನನಿಗೆ ತಲೆ ಸುತ್ತಿದಂತಾಗ್ತಾ ಇದೆ. ಎಲ್ಲವೂ ಆಶ್ಚರ್ಯ. ಒಂದು ಕ್ಷಣ ಅಯೋಮಯವಾಗಿದೆ, ಕಾಂತಿಯುತವಾಗಿದೆ. ಎತ್ತ ಕಣ್ಣನ್ನ ಆರಿಸಿದರೂ ಅತ್ತೆಲ್ಲ ಮಿಂಚಿನ ಬೆಳಕು, ಸಾವಿರಾರು ಸೂರ್ಯ ಪ್ರಭೆ ಒಮ್ಮೆಲೆ ಬಂದಂತಹ ಭಾಸ ಆಗ್ತಾ ಇದೆ. ಕೊನೆಯಿಲ್ಲ, ಆರಂಭ ಇಲ್ಲ. ಆ ಪರಮಾತ್ಮನ ದಿವ್ಯವಾದ ರೂಪ, ದೇಹ ವಿಶ್ವದ ಎಲ್ಲೆಡೆ ವ್ಯಾಪಿಸ್ತಾ ಇದೆ. ಆಕಾಶದಲ್ಲಿ ಏಕಕಾಲಕ್ಕೆ ಸಹಸ್ರಾರು ಸೂರ್ಯರು ಉದಯಿಸ್ತಾ ಇದ್ದಾರೆ ಎನ್ನುವ ಪ್ರಕಾಶತೆ. ಆ ಪರಮ ಪ್ರಭುವಿನ ತೇಜಸ್ಸಿಗೆ ಅಣಿಯಿಲ್ಲ, ಕೊನೆಯಿಲ್ಲ. ಅನೇಕವಾಗಿ ವಿಭಜಿತ ಆಗಿರ್ತಕ್ಕಂಥ ಸಂಪೂರ್ಣವಾದ ವಿಶ್ವವನ್ನ ಒಂದೇ ಸ್ಥಳದಲ್ಲಿ ನೋಡ್ತಾ ಇದ್ದಾನೆ ಅರ್ಜುನ. ದೇವೋತ್ತಮ ಪರಮ ಪುರುಷನ ಶರೀರದ ವೈಭವವನ್ನ ನೋಡ್ತಾ ಇದ್ದಾನೆ ಅರ್ಜುನ. ಇದನ್ನೆಲ್ಲ ನೋಡ್ತಾ ವಿಸ್ಮಯನಾದ, ದಿಗ್ಭ್ರಮೆಗೊಂಡ, ಭಾವೇದ್ರೇಕದಿಂದ ರೋಮಾಂಚನಗೊಂಡ ಅರ್ಜುನ ದೇವೋತ್ತಮನಿಗೆ ಪರವಶನಾಗಿ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾ ಇದ್ದಾನೆ. ದೀರ್ಘದಂಡ ನಮಸ್ಕಾರವನ್ನ ಮಾಡ್ತಾ ಇದ್ದಾನೆ. ಕೈ ಮುಗಿದು ಹೇಳಲಾರಂಭಿಸ್ತಾ ಇದ್ದಾನೆ. ಅವನಿಗೆ ಅರಿವಿಲ್ಲದಂತೆ ಅರ್ಜುನನ ಕಂಗಳಿಂದ ನೀರು ಧಾರಾಕಾರವಾಗಿ ಹರಿತಾ ಇದೆ. ಪರಮಾತ್ಮನ ಆ ದಿವ್ಯ ರೂಪವನ್ನ ನೋಡಿ ಗಂಟಲು ಒಣಗ್ತಾ ಇದೆ. ಗದ್ಗದಿಕ್ತನಾಗ್ತಾ ಇದ್ದಾನೆ. ಮಾತನಾಡಬೇಕು, ಪ್ರಭುವೇ, ಎಲ್ಲ ದೇವತೆಗಳನ್ನ, ಎಲ್ಲ ಜೀವಿಗಳನ್ನ, ವಿಶೇಷವಾಗಿ ಸೇರಿದ ನಿನ್ನ ಶರೀರದಲ್ಲಿ ನೋಡ್ತಾ ಇದ್ದೇನೆ. ಕಮಲದ ಮೇಲೆ ಕುಳಿತಿರುವ ಬ್ರಹ್ಮದೇವನನ್ನ ಕಂಡೆ, ಶಿವನನ್ನ ಕಂಡೆ, ಕೈಲಾಸ ಮೂರ್ತಿಯನ್ನ ಕಂಡೆ, ಮಹರ್ಷಿಗಳನ್ನ ಕಂಡೆ, ದಿವ್ಯವಾದ ಸರ್ಪಗಳನ್ನ ನಾನು ನೋಡ್ತಾ ಇದ್ದೇನೆ. ಪರಮಾತ್ಮ ವಿಶ್ವರೂಪನೇ, ನಿನ್ನ ಅನಂತ ರೂಪದಲ್ಲಿ ಎಲ್ಲಾ ಕಡೆಗಳಲ್ಲೂ ಅನೇಕ ತೋಳುಗಳನ್ನ ನೋಡ್ತಾ ಇದ್ದೇನೆ, ಹೊಟ್ಟೆಗಳನ್ನ ನೋಡ್ತಾ ಇದ್ದೇನೆ, ಮುಖಗಳನ್ನ ನೋಡ್ತಾ ಇದ್ದೇನೆ, ಕಣ್ಣುಗಳನ್ನ ನೋಡ್ತಾ ಇದ್ದೇನೆ. ನಿನ್ನ ಆರಂಭ, ಮಧ್ಯ, ಅಂತ್ಯವನ್ನ ನನಗೆ ಕಂಡಿಡಿಕ್ಕೆ ಆಗ್ತಾ ಇಲ್ಲ. ನೀನು ಧರಿಸಿರ್ತಕ್ಕಂಥ ಅನೇಕ ದಿವ್ಯವಾದ ಕಿರೀಟಗಳನ್ನ ನೋಡ್ತಾ ಇದ್ದೇನೆ. ಗದೆಗಳು ಕಾಣಿಸ್ತಾ ಇದೆ, ಕೈಯಲ್ಲಿ ಹಿಡಿದಿರುವ ಚಕ್ರ ಕಾಣಿಸ್ತಾ ಇದೆ. ಎಲ್ಲ ಕಡೆಗಳಲ್ಲೂ ಪ್ರಕಾಶಿಸ್ತಾ ಇರ್ತಕ್ಕಂಥ, ತೇಜಸ್ಸಿನಿಂದ ಹೊಳಿತಕ್ಕಂಥ, ಅಗ್ನಿಯಂತೆ ಪ್ರಜ್ವಲಿಸ್ತಕ್ಕಂಥ ಸೂರ್ಯನ ಪ್ರಕಾಶವಿರುವ ನಿನ್ನನ್ನು ನೋಡ್ಲಿಕ್ಕೆ ನನಗೀಗಲೂ ಬಹು ಕಷ್ಟಕರವಾಗ್ತಾ ಇದೆ. ನೀನು ಕ್ಷಯಿಸದವನು, ಎಂದೂ ಅಳಿಸದವನು, ಪರಮ ಲಕ್ಷ್ಯವು, ವಿಶ್ವದ ಪರಮಾಧಾರನಾಗಿದ್ದೀಯ, ಅವಿನಾಶಿಯಾಗಿದ್ದೀಯ, ಶಾಶ್ವತನಾಗಿರ್ತಕ್ಕಂಥ ಧರ್ಮ ಪಾಲಕನಾಗಿದ್ದೀಯ, ದೇವೋತ್ತಮನಾಗಿರ್ತಕ್ಕಂಥ ಪರಮ ಪುರುಷ ನೀನೇ ಎಂದು ಇವತ್ತು ನನಗೆ ಅರಿವಿಗೆ ಬಂತು. ಪರಮಾತ್ಮ ಆದಿ ಮಧ್ಯ ಅಂತ್ಯಗಳಿಲ್ಲದ ಅನಂತ ವೈಭವಗಳಿಂದ ತುಂಬಿರುವ, ಅಸಂಖ್ಯಾತ ತೋಳುಗಳಿರುವ, ಸೂರ್ಯ ಚಂದ್ರರೇ ನಿನ್ನ ಕಣ್ಣುಗಳಾಗಿರುವ ನಿನ್ನನ್ನು ನಾನು ನೋಡ್ತಾ ಇದ್ದೇನೆ. ಉರಿಯುತ್ತಿರುವ ಅಗ್ನಿ ನಿನ್ನ ಬಾಯಿಂದ ಹೊರಗಡೆ ಬರ್ತಾ ಇದೆ. ನಿನ್ನ ತೇಜಸ್ಸೇ ಇಡೀ ವಿಶ್ವವನ್ನ ಸುಡ್ತಾ ಇದೆ. ಅದನ್ನ ನಾನು ನೋಡ್ತಾ ಇದ್ದೀನಿ. ಅಂತರಿಕ್ಷದಿಂದ ಭೂಮಿಯವರೆಗೆ ಎಲ್ಲಾ ದಿಕ್ಕುಗಳಲ್ಲೂ ನೀನೊಬ್ಬನೇ ಕಾಣಿಸ್ತಾ ಇದ್ದೀಯ. ಮಹಾತ್ಮ, ನಿನ್ನ ಈ ಅದ್ಭುತವಾದ ಭೀಕರವಾದ ರೂಪವನ್ನ ನೋಡಿ 3 ಲೋಕಗಳು ಕೂಡ ದಿಗ್ಭ್ರಮೆಯಾಗಿವೆ. ಈ ಎಲ್ಲ ದೇವತೆಗಳ ಸಮೂಹ ನಿನ್ನನ್ನ ಪ್ರವೇಶಿಸ್ತಾ ಇದ್ದಾರೆ. ಕೆಲವರು ಭಯದಿಂದ ಕೈ ಮುಗಿದು ಪ್ರಾರ್ಥಿಸ್ತಾ ಇದ್ದಾರೆ. ಮಹರ್ಷಿಗಳು, ಸಿದ್ಧ ಪುರುಷರು ಸಕಲವು ಶಾಂತಿಯಿಂದಿರಲಿ ಅಂತ ವೇದ ಮಂತ್ರಗಳನ್ನ ಪಡಿಸ್ತಾ ಇದ್ದಾರೆ ನಿನ್ನ ಶಾಂತಿಗಾಗಿ. ರುದ್ರರು, ಆದಿತ್ಯರು, ವಸುಗಳು, ಸಾಧ್ಯರು, ವಿಶ್ವ ದೇವತೆಗಳು, ಅಶ್ವಿನಿ ಕುಮಾರರು, ಮರುತ್ತಗಳು, ಪಿತೃಗಳು, ಗಂಧರ್ವರು, ಯಕ್ಷರು, ರಾಕ್ಷಸರು, ಸಿದ್ಧಲೋಕದ ದೇವತಾ ಸಮೂಹಗಳು ಎಲ್ಲರೂ ವಿಸ್ಮಿತರಾಗಿ, ಮೂಕ ವಿಸ್ಮಿತರಾಗಿ ನಿನ್ನನ್ನು ನೋಡ್ತಾ ಇದ್ದಾರೆ. ಮಹಾಬಾಹುವೆ, ಅನೇಕ ಮುಖಗಳನ್ನ, ಕಣ್ಣುಗಳನ್ನ, ತೋಳುಗಳನ್ನ, ತೊಡೆಗಳನ್ನ, ಪಾದಗಳನ್ನ, ಹೊಟ್ಟೆಗಳನ್ನ, ಭೀಕರವಾದ ಘೋರ ಹಲ್ಲುಗಳನ್ನ ಹೊಂದಿದ ನಿನ್ನ ಈ ಮಹಾರೂಪವನ್ನ ನೋಡಿ ಎಲ್ಲಾ ಲೋಕಗಳು ಭಯಗೊಂಡಿವೆ. ನಾನು ಕೂಡ ಭಯದಿಂದ ಜರ್ಜರಿತನಾಗಿದ್ದೇನೆ. ಪರಮಾತ್ಮ, ಸಕಲ ದುಃಖ ನಿವಾರಕನಾಗಿರ್ತಕ್ಕಂಥ ಮಹಾಯೋಗೇಶ್ವರನಾದ, ಯೋಗೀಶ್ವರನಾದ ಪರಮಾತ್ಮ ನನ್ನ ಮನದ ತಾಪವನ್ನ, ಶಂಕೆಯನ್ನ, ನಿರಾಸೆಯನ್ನ
ಎಲ್ಲವನ್ನೂ ದೂರ ಮಾಡಿದ್ದೀಯ. ನಿನಗೆ ನೀನೇ ಸಾಟಿ ಪರಮಾತ್ಮ. ವಿಷ್ಣುವೇ, ಆಕಾಶವನ್ನು ಸ್ಪರ್ಶಿಸುತ್ತಿರುವ, ಹಲವಾರು ಹೊಳೆಯುವ ಬಣ್ಣಗಳಿರುವ, ತೆರೆದ ಬಾಯಿಗಳಿರುವ, ಹೊಳೆಯುವ ವಿಶಾಲವಾದ ಕಣ್ಣುಗಳಿರುವ ನಿನ್ನನ್ನು ನೋಡಿ ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ನನ್ನ ಮಾನಸಿಕ ನೆಮ್ಮದಿ, ಧೈರ್ಯ ಎಲ್ಲವೂ ಕಳೆದುಕೊಳ್ಳುತ್ತಿದ್ದೇನೆ. ಭಯಂಕರವಾದ ಹಲ್ಲುಗಳಿರುವ, ಕಾಲಾಗ್ನಿಯನ್ನು ಹೋಲುವ ನಿನ್ನ ಮುಖಗಳನ್ನು ನೋಡ್ತಾ ನನಗೆ ದಿಕ್ಕೇ ತೋಚದಂತಾಗಿದೆ. ಸಮಾಧಾನದಿಂದಿರಲು ನನಗೆ ಆಗುತ್ತಿಲ್ಲ ಪರಮಾತ್ಮ. ದೇವೇಶನೇ, ಜಗತ್ತಿನ ಆಶ್ರಯನೇ, ಪ್ರಸನ್ನನಾಗು. ಈ ಭಕ್ತನ ಮೇಲೆ ನಿನ್ನ ಕೃಪಾ ಕಟಾಕ್ಷವನ್ನ ತೋರು ಪರಮಾತ್ಮ. ಧೃತರಾಷ್ಟ್ರನ ಮಕ್ಕಳು, ಜೊತೆಗಿರುವ ಕ್ಷತ್ರಿಯ ರಾಜರು, ಭೀಷ್ಮ, ದ್ರೋಣ, ಕರ್ಣರು, ನಮ್ಮ ಪಾಂಡವ ಯೋಧ ಮುಖಂಡರು ಎಲ್ಲರೂ ಕೂಡ ನಿನ್ನ ಭೀಕರವಾದ ಕೋರೆ ಹಲ್ಲಿರುವ ಬಾಯಿಯ ಮೂಲಕ ಒಳಪ್ರವೇಶಿಸ್ತಾ ಇದ್ದಾರೆ. ನಿನ್ನ ಹಲ್ಲುಗಳ ನಡುವೆ ಸಿಕ್ಕಿಕೊಂಡು ಕೆಲವರ ತಲೆಗಳು ಜಜ್ಜಿ ಹೋಗುವುದನ್ನು ನಾನು ನೋಡ್ತಾ ಇದ್ದೇನೆ. ನಿನ್ನ ಬಾಯಿಂದ ಧಾರಾಕಾರವಾಗಿ ರಕ್ತ ಹರಿಯುವುದನ್ನು ನಾನು ನೋಡ್ತಾ ಇದ್ದೇನೆ. ಹೇಗೆ ನದಿಗಳು, ಅನೇಕ ಪ್ರವಾಹಗಳು ಸಮುದ್ರದ ಕಡೆಗೆ ಹರಿಯುತ್ತೋ ಹಾಗೆ ಭೂಲೋಕದ ಎಲ್ಲಾ ವೀರರು ನಿನ್ನ ಉರಿಯುತ್ತಿರುವ ಬಾಯಿಯನ್ನ ಪ್ರವೇಶಿಸ್ತಾ ಇದ್ದಾರೆ. ಹೇಗೆ ಉರಿಯುತ್ತಿರುವ ಬೆಂಕಿಯನ್ನ ವೇಗವಾಗಿ ಕೀಟಗಳು ಪ್ರವೇಶಿಸಿದಾಗ ನಾಶ ಆಗುತ್ತೋ ಹಾಗೆ ಎಲ್ಲರೂ ನಿನ್ನ ಬಾಯಿಯನ್ನ ಪ್ರವೇಶ ಮಾಡಿದ ಕೂಡಲೇ ನಾಶ ಆಗ್ತಾ ಇದ್ದಾರೆ. ವಿಷ್ಣುವೇ, ಎಲ್ಲಾ ಜನರನ್ನ ಎಲ್ಲಾ ದಿಕ್ಕುಗಳಿಂದ ಉರಿಯುತ್ತಿರುವ ನಿನ್ನ ಬಾಯಿಗಳಿಂದ ನೆಕ್ಕುತ್ತಾ ನುಂಗುತ್ತಿದ್ದೀಯ. ನಿನ್ನ ತೇಜಸ್ಸಿನಿಂದ ಕಿರಣಗಳು ಸಮಗ್ರ ವಿಶ್ವವನ್ನ ಆವರಿಸಿ ಭೀಕರವಾಗಿ ಸುಡ್ತಾ ಇದೆ. ಲೋಕದಲ್ಲಿ ಪಶು ಪಕ್ಷಿ ಪ್ರಾಣಿ, ಗಿಡ ಮರ ವಾಹನ ಸಸ್ಯಾದಿಗಳು ಕೂಡ ಎಲ್ಲ ನಿನ್ನ ಪ್ರವೇಶ ಆಗ್ತಾ ಇದೆ. ಈ ರೀತಿಯಾಗಿದ್ದರೆ ಸೃಷ್ಟಿಯ ವಿನಾಶ ಪ್ರಭು. ದಯವಿಟ್ಟು ನನಗೆ ನಿನ್ನ ಈ ಭೀಕರ ರೂಪವಿರುವ ಈ ದೇವ ಯಾರು ಎಂದು ನನಗೆ ತಿಳಿಸು. ನಿನಗೆ ನಮಸ್ಕಾರಗಳು ದೇವಶ್ರೇಷ್ಠನೇ. ಆದಿ ಪುರುಷನಾದ ನಿನ್ನನ್ನ ನಾನು ತಿಳಿಲಿಕ್ಕೆ ಅಪೇಕ್ಷಿಸ್ತಾ ಇದ್ದೇನೆ ಪರಮಾತ್ಮ. ನಿಜವಾಗ್ಲೂ ನೀನು ಯಾರು? ನಿನ್ನ ಉದ್ದೇಶ ಏನು? ಅದನ್ನ ಹೇಳು ಪರಮಾತ್ಮ ಎಂದಾಗ ಭಗವಂತ ನುಡಿತಾ ಇದ್ದಾನೆ ಅರ್ಜುನನಿಗೆ, ಅರ್ಜುನ, ನಾನು ಮಹಾ ಪ್ರಪಂಚಗಳ ನಾಶ ಮಾಡುವ ಕಾಲ. ನನ್ನನ್ನೇ ಕಲಿಪುರುಷ, ಕಾಲಪುರುಷ ಎಂದು ಕರೆಯುತ್ತಾರೆ. ಲೋಕಗಳೆಲ್ಲವನ್ನೂ ನಾಶ ಮಾಡುವ ಪ್ರವೃತ್ತಿಯಿಂದ ಬಂದಿದ್ದೀನಿ. ನಿಮ್ಮನ್ನ ಹೊರತುಪಡಿಸಿ ಎರಡು ಸೇನೆಗಳ ಯಾವ ಯೋಧನನ್ನ ನಾನು ಉಳಿಸುವುದಿಲ್ಲ, ಪಂಚ ಪಾಂಡವರ ಕೆಲವು ವೀರಾದಿವೀರ ಭಕ್ತರ ಹೊರತು. ಆದ್ದರಿಂದ ನೀನು ಎದ್ದೇಳು, ಕೀರ್ತಿಯನ್ನ ಪಡೆ, ವೈರಿಗಳನ್ನ ಸೋಲಿಸಿ ಸಮೃದ್ಧವಾಗಿರುವ ರಾಜ್ಯವನ್ನ ಭೋಗಿಸು. ನನ್ನಿಂದ ಈಗಾಗಲೇ ಇವರೆಲ್ಲರೂ ಕೊಲ್ಲಲ್ಪಟ್ಟಿದ್ದಾರೆ. ಸವ್ಯಸಾಚಿ, ನೀನು ನೆಪವಷ್ಟೇ. ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಎಲ್ಲ ಮಹಾಯೋಧರು ನನ್ನಿಂದ ಆಗಲೇ ಹತರಾಗಿ ಹೋಗಿದ್ದಾರೆ. ನೀನು ನಾಶ ಮಾಡು, ವ್ಯಥೆ ಪಡದಿರು, ಯುದ್ಧ ಮಾಡು, ಶತ್ರುಗಳನ್ನ ನೀನು ಗೆಲ್ಲುವೆ, ನಿನ್ನೊಂದಿಗೆ ನಾನಿದ್ದೇನೆ. ಕೇಶವನ ಮಾತುಗಳನ್ನ ಕೇಳಿ ಅರ್ಜುನ ಕೈ ಮುಗಿದು ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕರಿಸ್ತಾ, ನಡುಗುವ ಧ್ವನಿಯಲ್ಲಿ ಭಯಭೀತನಾಗಿ ನಮಸ್ಕರಿಸ್ತಾ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ, ಋಷಿಕೇಶ, ನಿನ್ನ ಕೀರ್ತನೆಯಿಂದ ಇಡೀ ಪ್ರಪಂಚವು ಸಂತಸ ಪಡ್ತಾ ಇದೆ, ಒಲಿತಾ ಇದೆ. ರಾಕ್ಷಸರು ಭಯದಿಂದ ದಿಕ್ಕಾಪಾಲಾಗಿ ಓಡ್ತಾ ಇದ್ದಾರೆ. ಎಲ್ಲ ಸಿದ್ಧ ಪುರುಷರ ಸಮೂಹ ನಿನಗೆ ನಮಸ್ಕರಿಸ್ತಾ ಇದೆ. ಇವೆಲ್ಲ ಯೋಗ್ಯವಾದದ್ದೇ. ಬ್ರಹ್ಮನಿಗಿಂತ ಶ್ರೇಷ್ಠನಾದ ಮಹಾತ್ಮ ನೀನು. ಆದಿ ಸೃಷ್ಟಿಕರ್ತನಾದ ನಿನಗೆ ನಮಸ್ಕರಿಸ್ತೆ ಹೇಗಿರಕ್ ಸಾಧ್ಯ? ಅನಂತ ದೇವತೆಗಳ ದೇವ, ಆಶ್ರಯ, ಜಗದಾಶ್ರಯ, ಅವಿನಾಶಿ, ಅಸ್ತಿತ್ವ ನಾಶಗಳನ್ನು, ಕಾರಣ ಪರಿಣಾಮಗಳನ್ನ ಮೀರಿದಂತಹ ದಿವ್ಯ ಪ್ರಭು ನೀನು. ನೀನು ಮೂಲ ಪರಮ ಪುರುಷ, ಪ್ರಾಚೀನ, ಆ ವಿಶ್ವದ ದಿವ್ಯವಾದ ಆಶ್ರಯದಾತ, ತಿಳಿದವನು, ತಿಳಿಯಲ್ಪಡದವನು, ಗುಣಾತೀತ, ಪರಂಧಾಮ, ಅನಂತರೂಪ. ಈ ವಿಶ್ವವೆಲ್ಲ ನಿನ್ನಿಂದ ವ್ಯಾಪಿಸಲ್ಪಟ್ಟಿದೆ ಪ್ರಭುವೇ. ವಾಯು, ಯಮ, ಅಗ್ನಿ, ಜಲ, ಚಂದ್ರ, ಬ್ರಹ್ಮ ಎಲ್ಲ ನೀನೇ. ಪೂರ್ವಜನೂ ನೀನೇ. ನಿನಗೆ 1000 ಬಾರಿ ನಾನು ನಮಸ್ಕರಿಸ್ತಾ ಇದ್ದೇನೆ ದೇವ.
ಮತ್ತೆ ಮತ್ತೆ ನನ್ನ ನಮಸ್ಕಾರಗಳನ್ನ ಸ್ವೀಕರಿಸು. ನಿನಗೆ ಮುಂದಿನಿಂದ ಹಿಂಭಾಗದಿಂದ ಎಲ್ಲಾ ಕಡೆಗಳಿಂದ ನಮಸ್ಕಾರ. ಯಾಕಂದ್ರೆ ಎತ್ತ ನೋಡಿದರೂ ನೀನು ಕಾಣಿಸ್ತಾ ಇದ್ಯಾ, ಎಲ್ಲಾ ದಿಕ್ಕುಗಳಲ್ಲೂ ವ್ಯಾಪಿಸಿಕೊಂಡಿದ್ದೀಯ. ಹಾಗಾಗಿ ಎಲ್ಲಾ ದಿಕ್ಕುಗಳಿಂದ ನಮಸ್ಕಾರವನ್ನ ಮಾಡ್ತಾ ಇದ್ದೇನೆ. ನನ್ನ ನಮಸ್ಕಾರವನ್ನ ಸ್ವೀಕರಿಸು ಪ್ರಭು. ಅನಂತ ಶಕ್ತಿಶಾಲಿ, ಅಪರಿಮಿತ ಬಲಶಾಲಿ, ಎಲ್ಲವನ್ನ ಆವರಿಸುವುದರಿಂದ ಎಲ್ಲ ನೀನೆ ಎಂದು ಇವತ್ತು ನನಗೆ ಅರ್ಥ ಆಯ್ತು ಪರಮಾತ್ಮ. ನಿನ್ನ ಮಹಿಮೆಯನ್ನ ತಿಳಿಯದೆ ಸ್ನೇಹಿತನೆಂದು ಭಾವಿಸಿ ಯಾವುದನ್ನು ಪ್ರೀತಿಯಿಂದಲೋ ಪ್ರಮಾದದಿಂದಲೋ ಯೋಚಿಸದೆ ದಿಢೀರನೆ ನಿನ್ನಗೆ ಸಲುಗೆಯಿಂದ ನಿನ್ನ ಜೊತೆ ಕಾಲ ಕಳೆದು ಬಿಟ್ಟೆ. ಹೇ ಕೃಷ್ಣ, ಹೇ ಯಾದವ, ಹೇ ಗೆಳೆಯ, ನನ್ನನ್ನ ಕ್ಷಮಿಸು, ನನ್ನ ಅಪರಾಧಗಳನ್ನ ಮನ್ನಿಸು. ಅಚ್ಯುತ, ಯಾವುದರಿಂದ ಪರಿಹಾಸ್ಯಕ್ಕಾಗಿ ನಿನ್ನನ್ನ ಅವಮಾನಿಸಿದ್ದೀನಿ, ವಿಹಾರಿಸಿದ್ದೀನಿ, ನಿನ್ ಜೊತೆ ಮಲ್ಗಿದ್ದೀನಿ, ಕೂತ್ಕೊಂಡಿದ್ದೀನಿ, ಆಹಾರ ಸೇವಿಸಿದ್ದೀನಿ. ಒಬ್ಬನೇ ಇದ್ದಾಗಲೋ ಸ್ನೇಹಿತರ ಸಮ್ಮುಖದಲ್ಲೋ ನಿನಗೆ ಅವಮಾನ ಆಗ್ತಕ್ಕಂಥ ಮಾತುಗಳನ್ನು ಕೂಡ ಆಡಿದ್ದೀನಿ. ನಿನ್ನಲ್ಲಿ ಕ್ಷಮೆ ಯಾಚಿಸ್ತೇನೆ. ಈ ಅಪ್ರಮೇಯ ನನ್ನ ತಿಳಿಯದ ಮೂಢನನ್ನ ನನ್ನನ್ನ ಕ್ಷಮಿಸು ಭಗವಂತ. ಸಕಲ ಲೋಕಗಳ ಚಲಿಸುವ ಚಲಿಸದಿರುವ ಎಲ್ಲದಕ್ಕೂ ನೀನೇ ತಂದೆ. ಅದನ್ನ ಇವತ್ತು ನಾನು ಅರ್ಥ ಮಾಡ್ಕೊಂಡೆ ಭಗವಂತ. ನೀನೇ ಪೂಜನೀಯ, ಪರಮಗುರು, ಮಹಿಮಾನ್ವಿತ, ಅಪ್ರತಿಮ ಪ್ರಭುವೇ. ನಿನಗೆ ಸಮನಾರು ಈ ಲೋಕದಲ್ಲಿ, 3 ಲೋಕಗಳಲ್ಲಿ ನಿನಗಿಂತ ಶ್ರೇಷ್ಠರಿರಲು ಸಾಧ್ಯವೇ? ಹಾಗಾಗಿ ಪರಮಪ್ರಭುವೇ, ಪೂಜನೀಯನಾದ ನಿನಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ನಿನ್ನ ಅನುಗ್ರಹವನ್ನ ಕೇಳ್ತಾ ಇದ್ದೇನೆ, ಕ್ಷಮೆಯನ್ನ ಯಾಚಿಸ್ತಾ ಇದ್ದೇನೆ. ತಂದೆ ಮಗನನ್ನ, ಸ್ನೇಹಿತನನ್ನ, ಪ್ರಿಯಕರ ಪ್ರಿಯತಮೆಯನ್ನ ಕ್ಷಮಿಸುವಂತೆ ನೀನು ನನ್ನನ್ನ ಕ್ಷಮಿಸಬಾರದಾ ಪ್ರಭು? ಹಿಂದೆಂದೂ ನೋಡದ್ದನ್ನ, ಈ ವಿಶ್ವರೂಪವನ್ನ ನೋಡಿ ಸಂತೋಷಗೊಂಡಿದ್ದೇನೆ, ಪುಳಕಿತನಾಗಿದ್ದೇನೆ, ದಿಗ್ಭ್ರಾಂತನಾಗಿದ್ದೇನೆ. ಆದರೂ ನನ್ನ ಮನಸ್ಸು ಭಯದಿಂದ ತಳ್ಳಣಗೊಂಡಿದೆ. ದೇವೇಶ, ಜಗದಾಶ್ರಯನೇ, ಅನುಗ್ರಹಿಸು. ನನಗೆ ನಿನ್ನ ದೇವ ರೂಪವನ್ನ ತೋರಿಸು, ನಿನ್ನ ಸತ್ಯ ರೂಪವನ್ನ ತೋರಿಸು. ವಿಶ್ವಮೂರ್ತಿ, ಸಹಸ್ರಬಾಹು, ಕಿರೀಟಧಾರಿಯಾಗಿ ಗದೆಚಕ್ರಗಳನ್ನ ಕೈಯಲ್ಲಿ ಹಿಡಿದ ಆ ದಿವ್ಯ ರೂಪ, ಕೋಮಲ ರೂಪ, ಚತುರ್ಭುಜನಾಗಿರ್ತಕ್ಕಂಥ ಆ ಪರಮಾತ್ಮನಾಗಿರುವ ಶಾಂತ ಮೂರ್ತಿಯಾದ ವಿಷ್ಣುವಿನ ರೂಪವನ್ನ ಮತ್ತೆ ನನಗೆ ತೋರಿಸಬಾರದ? ನಿನ್ನ ಸೌಮ್ಯ ರೂಪವನ್ನ ನನಗೆ ಮತ್ತೆ ತೋರಿಸಬಾರದ? ಭಗವಂತ, ಕೃಪೆ ಮಾಡು ಎಂದು ಅರ್ಜುನ ಕೇಳಿದಾಗ ಪರಮಾತ್ಮ ಹೇಳ್ತಾ ಇದ್ದಾನೆ, ಅರ್ಜುನ, ನಾನು ಪ್ರಸನ್ನನಾಗಿ ನಿನಗೆ ಅಂತರಂಗ ಶಕ್ತಿಯಿಂದ ದಿವ್ಯ ರೂಪವನ್ನ ತೋರಿಸಿದ್ದೇನೆ ಕಂದ. ತೇಜೋಮಯವಾದ, ಅಪರಿಮಿತವಾದ ಈ ಮೂಲ ರೂಪವನ್ನ ಹಿಂದೆ ಯಾರೂ ನೋಡಿಲ್ಲ. ನೋಡಿದ್ದರೂ ಕೂಡ ಅದು ಪೂರ್ಣ ಪ್ರಮಾಣದಲ್ಲ, ಅರೆಗಳಿಗೆ. ಕುರುವೀರ ಶ್ರೇಷ್ಠನೇ, ಯಜ್ಞಗಳಿಂದಾಗಲಿ, ವೇದಾಧ್ಯಯನದಿಂದಾಗಲಿ, ದಾನದಿಂದಾಗಲಿ, ಪುಣ್ಯ ಕಾರ್ಯಗಳಿಂದಾಗಲಿ, ಉಗ್ರವಾದ ತಪಸ್ಸಿನಿಂದಾಗಲಿ ಈ ನರಲೋಕದಲ್ಲಿ ನನ್ನ ಈ ರೂಪವನ್ನ ನೀನಲ್ಲದೆ ಬೇರೆಯವರಿಂದ ನೋಡಲು ಸಾಧ್ಯವಿಲ್ಲ. ನನ್ನ ಈ ಬಗೆಯ ಘೋರವಾದ ರೂಪವನ್ನ ನೋಡಿ ನೀನು ತಳಮಳಗೊಳ್ಳಬೇಡ, ಭಯಭೀತನಾಗಬೇಡ, ದಿಗ್ಭ್ರಾಂತನಾಗಬೇಡ. ಎಲ್ಲಾ ಭಯಗಳಿಂದ ಮುಕ್ತನಾಗು. ಸಂತೋಷದ ಮನಸ್ಸಿಂದ ನೀನು ನನ್ನ ಆ ರೂಪವನ್ನ ಮತ್ತೆ ನೋಡು, ನನ್ನನ್ನು ನೋಡು. ಹೀಗೆ ಅರ್ಜುನನಿಗೆ ಪರಮಾತ್ಮನಾಗಿರ್ತಕ್ಕಂಥ ಕೃಷ್ಣ ತನ್ನ ವಿಶ್ವರೂಪವನ್ನ ತೋರಿಸಿ ಮತ್ತೆ ತನ್ನ ಸ್ವಾಭಾವಿಕ ರೂಪವಾದ, ದಿವ್ಯ ರಮಣೀಯ ರೂಪವಾದ, ಪ್ರತಿಯೊಬ್ಬರೂ ನೋಡ ಬಯಸುವ ಚತುರ್ಭುಜ ರೂಪ ವಿಷ್ಣುವಿನ ರೂಪವನ್ನ ತೋರಿಸ್ತಾ ಇದ್ದಾನೆ ಅರ್ಜುನನಿಗೆ. ಕೃಷ್ಣ ಪರಮಾತ್ಮನಾಗಿರ್ತಕ್ಕಂಥ ವಾಸುದೇವ ತನ್ನ ಚತುರ್ಭುಜ ರೂಪಧಾರಿಯಾಗಿ ಬಂದು ಅರ್ಜುನನ ಮುಂದೆ ನಿಂತು ಅವನನ್ನ ಸಮಾಧಾನಗೊಳಿಸ್ತಾ ಇದ್ದಾನೆ. ಆಗ ಅರ್ಜುನ ಹೇಳ್ತಾ ಇದ್ದಾನೆ, ಆಹಾ ಜನಾರ್ದನ, ಈ ನಿನ್ನ ಸೌಮ್ಯವಾದ, ಈ ಕೋಮಲವಾದ ರೂಪವನ್ನ ನೋಡಿ ನನ್ನ ಮನಸ್ಸು ಸಮಾಧಾನವಾಯಿತು. ಸ್ವಾಭಾವಿಕ ಸ್ಥಿತಿಗೆ ನಾನು ಬಂದೆ ಪರಮಾತ್ಮ. ಆಹಾ ದೀನದಯಾಳು ಎಂದು ಅರ್ಜುನ ಹೇಳಿದಾಗ ಪರಮಾತ್ಮ ಹೇಳ್ತಾ ಇದ್ದಾನೆ, ಅರ್ಜುನ, ನನ್ನ ಯಾವ ಆಕಾರವನ್ನ ಈಗ ನೀನು ನೋಡ್ತಾ ಇದ್ದೀಯಾ ಅದನ್ನ ಕಾಣೋದು ಬಹಳ ಕಷ್ಟ.
ದೇವತೆಗಳು ಕೂಡ ಸದಾ ನನ್ನ ಈ ರೂಪವನ್ನ ಕಾಣ್ಲಿಕ್ಕೆ ಹಂಬಲಿಸ್ತಾ ಇದ್ದಾರೆ. ಹೇಗೆ ನನ್ನನ್ನ ನೋಡಿದ್ದೀಯೋ ಹಾಗೆ ನನ್ನನ್ನ ಈ ರೀತಿಯಲ್ಲಿ ನೋಡಲು ವೇದಾಧ್ಯಯನದಿಂದಲೂ ಸಾಧ್ಯವಿಲ್ಲ, ತೀವ್ರವಾದ ತಪಸ್ಸಿನಿಂದ ಸಾಧ್ಯವಿಲ್ಲ, ದಾನ ಧರ್ಮದಿಂದ ಆರಾಧನೆಯಿಂದಲೂ ಇದು ಸಾಧ್ಯವಿಲ್ಲ. ಪರಂತಪ ಅನನ್ಯ ಭಕ್ತಿಯಿಂದ ಮಾತ್ರ ನನ್ನನ್ನ ಈ ರೀತಿ ನೋಡ್ಲಿಕ್ಕೆ ಸಾಧ್ಯ. ಯಾರು ಮಾನಸಿಕವಾಗಿ ನಿಜವಾದ ಭಕ್ತಿಯನ್ನ ತೋರ್ತಾರೆ, ಮಾನಸಿಕವಾಗಿ ಮಾತ್ರ ನನ್ನನ್ನ ನೋಡ್ಲಿಕ್ಕೆ ಸಾಧ್ಯ, ತತ್ವದಿಂದ ಅರ್ಥ ಮಾಡ್ಕೊಳ್ಳಿಕ್ಕೆ ಮತ್ತು ನನ್ನನ್ನ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ. ಪಾಂಡವ, ಯಾರು ನನಗಾಗಿ ಕರ್ಮಗಳನ್ನ ಮಾಡ್ತಾರೋ, ನನ್ನನ್ನೇ ಪರಮಾತ್ಮನಂತ ಪರಿಗಣಿಸ್ತಾರೋ, ನನ್ನ ಭಕ್ತಿಯಲ್ಲಿ ತೊಡಗಿಸ್ಕೊಂಡಿರ್ತಾರೋ, ನನ್ನನ್ನ ಸದಾಕಾಲ ಧ್ಯಾನಿಸ್ತಾ ಇರ್ತಾರೋ, ಕಾಮ್ಯ ಕರ್ಮಗಳಿಂದ ಊಹಾತ್ಮಕ ಚಿಂತನೆಗಳಿಂದ ಮುಕ್ತನಾಗಿರ್ತಾನೋ, ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದ್ಕೊಂತಾನೋ, ಸಕಲ ಜೀವಿಗಳ ಮಿತ್ರನಾಗಿರ್ತಾನೋ, ಅವನು ನನ್ನಲ್ಲಿಗೆ ಬರ್ತಾನೆ, ಅಂದ್ರೆ ಈ ವಿಶ್ವರೂಪಕ್ಕೆ ಬರ್ತಾನೆ. ಇದೇ ನನ್ನ ದಿವ್ಯವಾಗಿರ್ತಕ್ಕಂಥ ವಿಶ್ವರೂಪ ದರ್ಶನ. ಅರ್ಜುನ ಆಲಿಸ್ತ ಪುಳಕಿತನಾದ, ನಿಮಿತ್ತ ಮಾತ್ರಂ ಭವ, ನಾನು ನಿನ್ನವನು ಅಂತ ಅರ್ಪಿಸ್ಕೊಂಡ್ಮೇಲೆ ನೀನು ಎಲ್ಲರಿಗೂ ದೊರಕಿಸ್ತೀಯ ಭಗವಂತ. ಹೊಸ ಚೈತನ್ಯ ಅವನ ಶರೀರ ಮನಸ್ಸಲ್ಲಿ ಆವರಿಸ್ತು, ಅವನ ಅಜ್ಞಾನ ಕಳೆಯಿತು, ಅವನ ಮಾತಿನಂತೆ ನಡಿತೀನಿ ಅಂತ ಪರಮಾತ್ಮನಿಗೆ ಮಾತನ್ನ ಕೊಟ್ಟ. ಕೆಳಗಡೆ ಬಿದ್ದಂತಹ ಬಿಲ್ಲು ಬಾಣಗಳನ್ನ ಕೈಗೆತ್ತಿಕೊಂಡು ರಥದಲ್ಲಿ ಮತ್ತೆ ಕುಳಿತುಕೊಂಡ. ಈ ರೀತಿಯಾಗಿ ಪರಮಾತ್ಮನಾಗಿರ್ತಕ್ಕಂಥ ದೇವೋತ್ತಮನಾಗಿರ್ತಕ್ಕಂಥ ಪ್ರಭು ತನ್ನ ವಿಶ್ವರೂಪವನ್ನ ಅರ್ಜುನನಿಗೆ ತೋರಿಸ್ತಾ, ಆ ರೂಪವನ್ನ ಮಾನಸಿಕವಾಗಿ ನಾವೆಲ್ಲರೂ ಕೂಡ ಅನುಭವಿಸೋಣ. ಮನಸ್ಸಲ್ಲಿ ಪರಮಾತ್ಮನ ಕುರಿತಾಗಿ 1 ನಿಮಿಷ ಮೌನದ ಧ್ಯಾನವನ್ನ ಮಾಡ್ತಾ, ಆ ಪರಮಾತ್ಮನ ದಿವ್ಯ ರೂಪವನ್ನ ನೋಡ್ತಾ, ತದನಂತರ ವಿಷ್ಣುವಿನ ರಮಣೀಯವಾಗಿರ್ತಕ್ಕಂಥ ಗೋವಿಂದ, ನಾರಾಯಣ, ಅಚ್ಯುತ, ಮಾಧವ ಅಂತ ಪರಮಾತ್ಮನ ಸೌಮ್ಯವಾದ ರೂಪವನ್ನ ನೋಡ್ತಾ ಮನಸ್ಸಿನಲ್ಲಿ ಗೋವಿಂದ ನಾಮಸ್ಮರಣೆಯನ್ನ ಮಾಡೋಣ. क्षीरोदन्वत् प्रदेशेषु चिमणिविलसत् सैकते मौक्तिकानाम् माला क्लुप्तासनस्थस्फटिकमणिनिभैर्मौक्तिकैर्मण्डिताङ्गः शुभ्रैरभ्रैरदभ्रैरुपरि विरचितैर्मुक्तपीयूषवर्षैः आनन्देनः पुनीयादरिनलिन गदाशङ्खपाणिर्मुकुन्दः भूः पादौ यस्य नाभिर्वियदसुरनिलश्चन्द्रसूर्यौ च नेत्रे कर्णावाशाशिरोद्यौर्मुखमपि दहनो यस्य वास्तेयमब्धिः अन्तस्थं यस्य विश्वं सुरनरखगो भोगिगन्धर्वदैत्यैः चित्रं रम्यते तं त्रिभुवनवपुषं विष्णुमीशं नमामि। ॐ नमो भगवते वासुदेवाय। शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिरुध्यानगम्यं वन्दे विष्णुं भवभयहरं
ಸರ್ವಲೋಕೈಕನಾಥಂ ಮೇಘಶ್ಯಾಮಂ ಪೀತಕೌಶೇಯವಾಸಂ ಶ್ರೀವತ್ಸಾಂಕಂ ಕೌಸ್ತುಭೋದ್ಭಾಸಿತಾಂಗಂ ಪುಣ್ಯೋಪೇತಂ ಪುಂಡರೀಕಾಯತಾಕ್ಷಂ ವಿಷ್ಣುಂ ವಂದೇ ಸರ್ವಲೋಕೈಕನಾಥಂ ಸಶಂಖಚಕ್ರಂ ಸಕಿರೀಟಕುಂಡಲಂ ಸಪೀತವಸ್ತ್ರಂ ಸರಸೀರುಹೇಕ್ಷಣಂ ಸಹಾರವಕ್ಷಸ್ಥಲಶೋಭಿಕೌಸ್ತುಭಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ ಗೋವಿಂದ 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 ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ ಮನಸಾ ಸ್ಮರಾ ಹೇ ಪರಮಾತ್ಮ, ಈ ಯೋನಿಯಲ್ಲಿ ಹುಟ್ಟಿರುವ ನಾನು ನಿನ್ನ ಆಜ್ಞೆಯ ಪ್ರಕಾರ ಪುರುಷ ಅಥವಾ ಸ್ತ್ರೀ ಜನ್ಮಧಾರಿಯಾಗಿ ಭೂಲೋಕದಲ್ಲಿ ಎಲ್ಲ ಕರ್ಮಗಳನ್ನ ಅನುಭವಿಸಿ ಎಲ್ಲ ದುಃಖಗಳನ್ನ ಭವಸಾಗರಗಳನ್ನ ದಾಟಿ ಅಂತ್ಯದಲ್ಲಿ ನಿನ್ನ ಪಾದವನ್ನ ಸೇರುವ ಆಶೀರ್ವಾದವನ್ನ ಬೇಡ್ತಾ ಇದ್ದೇನೆ. ಈ ಆಶೀರ್ವಾದಕ್ಕೆ ನೀನು ತಥಾಸ್ತು ಎಂದು ಆ ನಿನ್ನ ವಿಶ್ವರೂಪದಲ್ಲಿ ಅನೇಕ ಕೋಟಿ ಬ್ರಂಡ ಪಿಂಡಾಂಡಗಳಲ್ಲಿ ನನ್ನನ್ನ ಸೇರಿಸಿಕೊ. ನಿನ್ನ ಪಾದ ಕಮಲದಲ್ಲಿ ಸದಾ ನಾನು ವಾಸಿಸುವ ಅವಕಾಶವನ್ನು ನೀಡು ಪ್ರಭುವೆ. ಧನ್ಯೋಸ್ಮಿ ಧನ್ಯೋಸ್ಮಿ ಧನ್ಯೋಸ್ಮಿ. ತದೇಕ ಚಿತ್ತದಿಂದ ಎರಡೂ ಹಸ್ತವನ್ನ ಎರಡೂ ಕೈಗಳನ್ನ ಮುಗಿದು ಮಾನಸದಲ್ಲಿ ಪರಮಾತ್ಮನ ಸೌಮ್ಯವಾದ ರೂಪವನ್ನ, ಗೋವಿಂದನ ರೂಪವನ್ನ ಧ್ಯಾನಿಸ್ತಾ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವಂ ಶ್ರೀ ಕೃಷ್ಣಪಾದಾ ಅರ್ಪಣಮಸ್ತು. ಅವನ ನಾಮಕ್ಕಿಂತ ಜಗತ್ತಲ್ಲಿ ದೊಡ್ಡದ್ಯಾವುದೂ ಇಲ್ಲ. ಅವನ ಸ್ಮರಣೆಗಿಂತ ನೆಮ್ಮದಿ ಕೊಡುವಂತಹ ವಸ್ತು ಜಗತ್ತಲ್ಲಿ ಯಾವುದೂ ಇಲ್ಲ. ಕಡೆಗೆ ಅವನ ಹತ್ರ ಹೋಗ್ಬೇಕು ಅನ್ನೋ ಮಾತು ಸತ್ಯ. ಈ ವಿಶ್ವರೂಪ ದರ್ಶನವನ್ನ ಸವಿಯುವಂತಹ ಒಂದು ಅವಕಾಶವನ್ನ ಮಾಡಿಕೊಟ್ಟಂತಹ ಪರಮಾತ್ಮನಿಗೆ
ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಸಾಲಲ್ಲ. ಅವನ ನೋಡಕ್ ಆಗಲ್ವೇನೋ, ಆದ್ರೆ ಮನಸ್ಸಲ್ಲಿ ಅನುಭವಿಸ್ತೀವಲ್ವಾ, ಆ ಅನುಭವನೇ ಎಷ್ಟು ಚಂದ, ಎಷ್ಟು ಆನಂದ. ಎಲ್ರೂ ಕೂಡ ಪರಮಾತ್ಮನನ್ನ ಧ್ಯಾನಿಸಿದೀರಾ ಅಂತ ಅನ್ಕೊಂತೀನಿ. ಪ್ರಾರ್ಥಿಸಿದೀರಾ ಅಂತ ಅನ್ಕೊಂತೀನಿ. ಒಂದೇ ಒಂದು ಕ್ಷಣನಾದ್ರೂ ಆತನನ್ನ ಕಂಡ್ರಿ ನಿಮ್ಮ ಮನಸ್ಸಲ್ಲಿ ಅನ್ನೋದಾದ್ರೆ ನಿಮ್ಮ ಬದುಕು ಸಾರ್ಥಕ. ಒಂದೇ ಒಂದು ಕ್ಷಣನಾದ್ರೂ ಪರಮಾತ್ಮನ ಪಾದನ ನೀವು ಮುಟ್ಟಕ್ ಪ್ರಯತ್ನ ಪಟ್ಟಿದ್ದೀರಾ ಅಂದ್ರೆ ನೀವೇ ಶ್ರೇಷ್ಠವಾದ ಭಕ್ತರು. ಪರಮಾತ್ಮ ನಿಮ್ಮೆಲ್ರಿಗೂ ಆಯುರಾರೋಗ್ಯ ಕೊಟ್ಟು, ಭಕ್ತಿ ಕೊಟ್ಟು, ಮೋಕ್ಷವನ್ನ ಕೊಡ್ಲಿ ಕೊನೆ ಗಳಿಗೆಯಲ್ಲಿ ಅಂತ ಕೇಳ್ಕೊಳ್ತಾನೆ. ಧನ್ಯವಾದಗಳು.